ನಮಸ್ತೆ ಎಲ್ರಿಗೂ, ನಾನು ಶೋಭಾ. ಇದೊಂದು ನಮ್ಮ ಬಾಡಿ ಎಷ್ಟೇ ಹೀಟ್ ಆಗಿದ್ರೂ ಕೂಡ ತಕ್ಷಣಕ್ಕೆ ಹೀಟ್ ಕಡಿಮೆ ಮಾಡುವಂತಹ ನ್ಯಾಚುರಲ್ ಡ್ರಿಂಕ್ಸ್. ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಕೇವಲ 2 ಪದಾರ್ಥ ಸಾಕು. ಒಂದ್ಸಲ ಇದನ್ನು ಪುಡಿ ಮಾಡಿ ಇಟ್ಕೋತು ಅಂದರೆ ಸಾಕು, ಇದನ್ನು ತಿಂಗಳಾನ್ಗಟ್ಲೆ ನಾವು ಉಪಯೋಗಿಸ್ಕೋಬಹುದು. ಇದು ಗ್ಯಾಸ್ಟ್ರಿಕ್ ಸಮಸ್ಯೆ ಆಗ್ಬೋದು, ಹೊಟ್ಟೆ ಉಬ್ಬರ, ಆಸಿಡಿಟಿ, ಹಾಗೆ ಕೈಕಾಲು ಹುರಿ ಏನೇ ಇದ್ರೂ ಕೂಡ ತಕ್ಷಣಕ್ಕೆ ಇನ್ಬ್ಯಾಲೆನ್ಸ್ ಮಾಡುತ್ತೆ. ಮತ್ತೆ ನೀವೇನಾದ್ರೂ ಶುಗರ್ ಪೇಷಂಟ್ ಆಗಿದ್ರೆ ಖಾಲಿ ಹೊಟ್ಟೆನಲ್ಲಿ 1 ಲೋಟ ನೀರಿಗೆ 1 ಸ್ಪೂನ್ ಈ ಪುಡಿನ ಹಾಕೊಂಡು ಕುಡಿಯೋದ್ರಿಂದ ನ್ಯಾಚುರಲ್ ಆಗಿ ಶುಗರ್ ಕಂಟ್ರೋಲ್ ಮಾಡ್ಕೋಬಹುದು. ಬನ್ನಿ ಹಾಗಾದ್ರೆ ಕೇವಲ 2 ಪದಾರ್ಥನ ಉಪಯೋಗಿಸ್ಕೊಂಡು ಇಷ್ಟೊಂದು ಉಪಯೋಗ ಆಗುವಂತಹ ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿ ಮಾಡೋದು ನೋಡೋಣ. ಇವಾಗ ಈ ಅದ್ಭುತವಾದ ಒಂದು ಹೋಮ್ ರೆಮಿಡಿನ ಮಾಡ್ಕೊಳ್ಳೋದಕ್ಕೆ ಧನಿಯಾ ಕಾಳುಗಳನ್ನ ತೋರಿಸ್ತಾ ಇದ್ದೀನಿ. ಈ ಧನಿಯಾ ಕಾಳುಗಳಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಗೊತ್ತಾ? ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂದರೆ ಒಂದ್ಸಲ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ, ಖಂಡಿತ ನೀವು ಆಶ್ಚರ್ಯ ಪಡ್ತೀರಾ. ಇವಾಗ ನಾನಿಲ್ಲಿ 1 ಕಪ್ ಅಳತೆಯಿಂದ ಅಂದರೆ ಸುಮಾರಾಗಿ 100 ಗ್ರಾಮ್ ಆಗುವಷ್ಟು ಧನಿಯಾ ಕಾಳುಗಳನ್ನ ತಗೊಂಡಿದ್ದೀನಿ. ಇದನ್ನು ನಾವು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಇವಾಗ ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ನಾನು ತಗೊಂಡಂಥ ಧನಿಯಾ ಕಾಳನ್ನು ಪೂರ್ತಿಯಾಗಿ ಸೇರಿಸ್ತಾ ಇದ್ದೀನಿ. ಧನಿಯಾ ಕಾಳನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡಿಕೊಂಡು ಡಸ್ಟ್ ಇತ್ತು ಅಂದರೆ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಅದನ್ನು ಒರೆಸ್ಕೊಂಡು ತಗೊಳ್ಳಿ. ಇವಾಗ ಈ ಧನಿಯಾ ಕಾಳು ಜೊತೆಗೆ ನಾನು 2 ಸ್ಪೂನ್ ಆಗುವಷ್ಟು ಸೋಂಪು ಕಾಳನ್ನು ಕೂಡ ಸೇರಿಸ್ತಾ ಇದ್ದೀನಿ. ಅಂದರೆ 1/4 ಕಪ್ ಆಗುವಷ್ಟು ಹಾಕೊಂಡ್ರೆ ಸಾಕು. 1 ಕಪ್ಪು ನಾವು ಧನಿಯಾ ತಗೋತು ಅಂದರೆ 1/4 ಕಪ್ ಆಗುವಷ್ಟು ಸೋಂಪು ಕಾಳನ್ನ ಹಾಕೊಳ್ಳಿ. ನೋಡಿ, ಹುರ್ಕೊಳ್ಳೋದಕ್ಕೆ ಇದೆರಡೇ ಪದಾರ್ಥ. ಇವಾಗ ಇದೆರಡು ಪದಾರ್ಥನೂ ಕೂಡ ಕಡಿಮೆ ಹುರಿನಲ್ಲಿ ಹುರ್ಕೋಬೇಕು. 1.5 ಇಂದ 2 ನಿಮಿಷ ಹುರ್ಕೊಂಡ್ರೆ ಸಾಕು. ಕಡಿಮೆ ಹುರಿನಲ್ಲಿ ಲೈಟಾಗಿ ಕಲರ್ ಚೇಂಜ್ ಆಗಬೇಕು. ಹಾಗೆ ಉರಿಬೇಕಾದ್ರೆ ಒಂದೊಳ್ಳೆ ಘಮ ಬರಬೇಕು. ಆವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಬಿಸಿ ಆರಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡ್ರೆ ಆಯಿತು. ಇವಾಗ ನೋಡಿ, ನಾನು ಕೂಡ ಈ ರೀತಿ ಹುರ್ಕೊಂಡಿದ್ದೀನಿ. ನೋಡಿ, ಇಷ್ಟ ಆದರೆ ಸಾಕು. ಇವಾಗ ಸ್ವಲ್ಪ ಬಿಸಿ ಆರೋದಕ್ಕೆ ಬಿಟ್ಟು ಬಿಸಿ ಆರಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಇವಾಗ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಆವಾಗಲೇ ಹುರಿದು ಬಿಸಿ ಆರೋದಕ್ಕೆ ಬಿಟ್ಟಂಥ ಸೋಂಪು ಮತ್ತು ಧನಿಯಾ, ಇದೆರಡೇ ಪದಾರ್ಥ. ಇವಾಗ ಇದೆರಡು ಪದಾರ್ಥ ಜೊತೆಗೆ ಸ್ವಲ್ಪ ಕಲ್ಸಕ್ಕರೆನ ಹಾಕ್ತಾ ಇದ್ದೀನಿ. ಎಕ್ಸ್ಟ್ರಾ ಉಪಯೋಗಿಸ್ತಾ ಇರೋದು ಕಲ್ಸಕ್ಕರೆ ಮಾತ್ರ. ಕಲ್ಸಕ್ಕರೆ ಅಂದರೆ ನೀವು ಸ್ವಲ್ಪ ನೋಡಿ ಚೆಕ್ ಮಾಡಿ ತೊಗೋಬೇಕಾಗತ್ತೆ. ಅಂದರೆ ಎಲ್ಲ ಸ್ಟೋರ್ ಅಂಗಡಿಗಳಲ್ಲೂ ಕೂಡ ಒಂದೇ ಥರ ಕಲ್ಸಕ್ಕರೆ ಸಿಗಲ್ಲ. ಒಂದೊಂದು ಅಂಗಡಿಗಳಲ್ಲಿ ಫುಲ್ಲು ವೈಟ್ ಇರುತ್ತೆ ಮತ್ತು ಒಂದೊಂದು ಅಂಗಡಿಗಳಲ್ಲಿ ಸ್ವಲ್ಪ ಕಂದು ಬಣ್ಣಕ್ಕಿರುತ್ತೆ. ನಾವಿಲ್ಲಿ ಸ್ವಲ್ಪ ಕಂದು ಬಣ್ಣಕ್ಕಿರುವಂಥ ಕಲ್ಸಕ್ಕರೆನ ತಗೋಬೇಕು. ಪ್ಯೂರ್ ಆಗಿ ವೈಟ್ ಆಗಿರುವಂತಹ ಕಲ್ಸಕ್ಕರೆನ ಉಪಯೋಗಿಸಬಾರ್ದು. ಇಲ್ಲಿ ನೋಡಿ, ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕೋದಕ್ಕಿಂತ ಮುಂಚೆ ಕಲ್ಸಕ್ಕರೆನ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಮಿಕ್ಸಿ ಜಾರ್ಗೆ ಹಾಕೋಕ್ಕಾಗಲ್ಲ, ಹಂಗಾಗಿ ಕಲ್ಲಲ್ಲಿ ಸ್ವಲ್ಪ ಜಜ್ಜಿ ಸೇರಿಸ್ತಾ ಇದ್ದೀನಿ. ನೋಡಿ, ಇದಿಷ್ಟೇ ಪದಾರ್ಥ. ಇವಾಗ ಇದನ್ನು ನಾವೆಷ್ಟು ಚೆನ್ನಾಗಿ ನುಣ್ಣಗೆ ಪುಡಿ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಪೌಡ್ರ್ ರೆಡಿ ಆಗುತ್ತೆ. ಇವಾಗ ನೋಡಿ, ಈ ರೀತಿ ನಾನು ಫೈನಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಗಂಧದ ಥರ ಇರಬೇಕು. ಫೈನು ಪೌಡ್ರನ್ನ ನಾವು ಗ್ರೈಂಡ್ ಮಾಡ್ಕೋಬೇಕು. ಆನು ಆಫ್ ಮಾಡ್ಕೋತಾ ಸ್ವಲ್ಪ ಟೈಮ್ ಕೊಟ್ಟು ನಿಧಾನವಾಗಿ ಪುಡಿನ ರೆಡಿ ಮಾಡ್ಕೊಳ್ಳಿ. ಇವಾಗ ನಾನು ರೆಡಿ ಮಾಡಿದಂಥ ಪುಡಿನ ಈ ರೀತಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಏಕೆಂದರೆ ಸ್ವಲ್ಪ ಬಿಸಿ ಆರಬೇಕು. ಬಿಸಿ ಆರಿದ್ಮೇಲೆ ಯಾವುದಾದ್ರೂ ಒಂದು ಬಾಟಲ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡಿ, ಈ ರೀತಿ ಮಿಕ್ಸ್ ಮಾಡಬೇಕಾದ್ರೇ ಒಂದೊಳ್ಳೆ ಘಮ ಬರುತ್ತೆ. ಹಾಗೆ ಕುಡಿಯೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು. ಇವಾಗ ಇದನ್ನು ಈ ರೀತಿ ಒಂದು ಬಾಟಲ್ಗೆ ಹಾಕಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೋಣ. ಸ್ವಲ್ಪ ಬಿಸಿ ಆರಬೇಕು. ಮಿಕ್ಸಿ ಜಾರ್ಗೆ ಹಾಕಿದ ತಕ್ಷಣ ನಾವು ಬಾಟಲ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬಾರ್ದು. ಸ್ವಲ್ಪ ಬಿಸಿ ಆರೋದಕ್ಕೆ ಬಿಡಬೇಕು. ಯಾಕೆಂದರೆ ಆ ಪುಡಿಯೆಲ್ಲ ಸ್ವಲ್ಪ ಬಿಸಿ ಇರುತ್ತೆ. ಹಾಗಾಗಿ ಇದನ್ನು ನಾವು ಕಡಿಮೆ ಅಂದರೂ ಒಂದು 3 ತಿಂಗಳ ತನಕ ಉಪಯೋಗಿಸ್ಕೋಬೋದು. 3 ತಿಂಗಳ ಮೇಲೆ ಉಪಯೋಗಿಸ್ತೀನಿ ಅಂತ ಅಂದರೆ ಇದಕ್ಕೆ ಪವರ್ ಕಡಿಮೆ ಆಗುತ್ತೆ ಅಷ್ಟೇ, ಏನೂ ಆಗಲ್ಲ. ನೋಡಿ, ಎಷ್ಟು ಕಡಿಮೆ ಪದಾರ್ಥ ಹಾಗೆ ಎಷ್ಟು ಕಡಿಮೆ ಸಮಯದಲ್ಲಿ ಈ ಒಂದು ಅದ್ಭುತವಾದ ಮನೆಮದ್ದನ್ನು ರೆಡಿ ಮಾಡ್ಕೋಬೋದು ಅನ್ನೋದನ್ನ ಖಂಡಿತ ಇದು ಎಲ್ಲರ ಮನೆಯಲ್ಲೂ ಇರಬೇಕಾದಂತಹ ಒಂದು ಪುಡಿ. ಏಕೆಂದರೆ ಎಲ್ರಿಗೂ ಕೂಡ ಅವ್ರದ್ದೇ ಆದಂತಹ ಆರೋಗ್ಯ ಸಮಸ್ಯೆಗಳು ತುಂಬ ಇರುತ್ತೆ. ಇವಾಗ ಬನ್ನಿ, ಇದನ್ನು ಉಪಯೋಗಿಸ್ಕೊಂಡು ಜ್ಯೂಸ್ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ನೋಡೋಣ. ಇದೇನು ದೊಡ್ಡ ಕೆಲಸ ಅಲ್ಲ. 1 ಸ್ಪೂನು ಪುಡಿಗೆ 1 ಲೋಟ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟೇ, ಸಖತ್ ರುಚಿಯಾಗಿ ಮತ್ತು ಆರೋಗ್ಯಕರವಾಗಿ ರೆಡಿ ಆಗಿಬಿಡುತ್ತೆ. ನೋಡಿ, ನಮ್ಮ ಬಾಡಿ ಒಂದೊಂದು ಸಲ ತುಂಬ ಹೀಟ್ ಆಗಿಬಿಡುತ್ತೆ. ಆವಾಗ ತಕ್ಷಣಕ್ಕೆ ಹೀಟ್ ಕಡಿಮೆ ಮಾಡುವಂತಹ ಒಂದು ಸೂಪರ್ ಮನೆಮದ್ದು ಇದು. ಹಾಗೆ ನೀವೇನಾದರೂ ಶುಗರ್ ಪೇಷಂಟ್ ಆಗಿತ್ತು ಅಂದರೆ ಖಾಲಿ ಹೊಟ್ಟೆನಲ್ಲಿ ಇದನ್ನು ಪ್ರತಿದಿನ ಕುಡಿತಾ ಬನ್ನಿ. ನ್ಯಾಚುರಲ್ ಆಗಿ ಶುಗರ್ನ ಕಂಟ್ರೋಲ್ ಮಾಡ್ಕೋಬೋದು. ಅಂದರೆ ನೀವು ಶುಗರ್ಗೋಸ್ಕರ ಇದನ್ನು ಮಾಡ್ಕೊಳ್ಳೋದಾದರೆ ಟೋಟಲಿ ಕಲ್ಸಕ್ಕರೆನ ಸ್ಕಿಪ್ ಮಾಡಿ. ಮತ್ತು ಇದಕ್ಕೆ ನಿಂಬೆ ರಸನ ಹಾಕಿ ಕುಡಿಬೋದಾ ಅಂತ ಕೇಳೋದಾದರೆ ಧಾರಾಳವಾಗಿ ನಿಂಬೆ ರಸನ ಹಾಕಿ ಕುಡಿಬೋದು. ಖಂಡಿತ ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ಅದ್ಭುತವಾದ ಒಂದು ನ್ಯಾಚುರಲ್ ಡ್ರಿಂಕ್ಸ್ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್